ವಿಶ್ವಂಭರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಮನುಕುಲದ ಒಳಿತಿಗೋಸ್ಕರವಾಗಿ 2030 ಹಾಗೂ 31 ಆಸುಪಾಸಿನಲ್ಲಿ ಸಾಧಾರಣವಾಗಿ ಏನೇನು ಸಂಭವಿಸುತ್ತೆ ಅಂತ ಹೇಳುವುದರ ಒಂದು ಮುನ್ನೋಟ ಹೇಳ್ತಕ್ಕಂಥದ್ದನ್ನು ಜ್ಯೋತಿಷ್ಯದ ಮೂಲಕವಾಗಿ ನಾವು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕಾರಣ ಅಂತ ಹೇಳಿದರೆ, ಜನರಲ್ಲಿ ತುಂಬಾ ಒಂದು ಕುತೂಹಲ ಹೇಳ್ತಕ್ಕಂಥದ್ದು ಇರ್ತದೆ. ಇವತ್ತಿನ ಚಿಂತನೆಗಳು ತುಂಬ ಜನರಲ್ಲಿ ಇರುವುದಿಲ್ಲ. ನಾಳೆ ಏನಾಗ್ಬೋದು, ಮುಂದೆ ಏನಾಗ್ಬೋದು ಅಂತ ಹೇಳ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಜನರು ಎಚ್ಚೆತ್ತುಕೊಂಡು ಅವರ ಒಂದು ಭವಿಷ್ಯತ್ತಿನೆಡೆಗೆ ಅವರು ಸಾಗಿದರೆ ತುಂಬ ಉತ್ತಮಕಾರಿಯಾಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ನಾವು ಮುನ್ನೆಚ್ಚರಿಕೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿಕೊಂಡ್ರೆ ದೊಡ್ಡದಾಗತಕ್ಕಂತಹ ಅನಾಹುತಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಂಡು ದೊಡ್ಡದಾಗತಕ್ಕಂತಹ ಅನಾಹುತದಿಂದ ಪಾರಾಗಬಹುದು. ಹಾಗಾದರೆ ಏನಾಗಬಹುದು ಅಂತ ನೋಡಿದವಾಗ, ವಿಜ್ಞಾನ ಹೇಳ್ತಕ್ಕಂಥದ್ದು ಅತಿ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಕಕ್ಷೆ ಹೇಳ್ತಕ್ಕಂಥದ್ದನ್ನು ತಲುಪುವ ಎಲ್ಲ ಸಾಧ್ಯತೆಗಳು ಕೂಡ ವಿಜ್ಞಾನಿಗಳಲ್ಲಿ ಇರತಕ್ಕಂಥದ್ದು ಮತ್ತು ಸಾಧನೆಗಳನ್ನು ಮಾಡ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಏನು ಆಕಾಶ ಕಕ್ಷೆ ಅಂತ ಕರಿತೇವೆ, ಆ ಒಂದು ಕಕ್ಷೆಯಲ್ಲಿ ಕೆಲವು ಒಂದು ನಿಮಿಷಗಳ ತನಕ ಎಲ್ಲ ಒಂದು ಏನು ಪ್ರಯೋಗ ಮಾಡಿರ್ತಕ್ಕಂತಹ ಉಪಗ್ರಹಾದಿಗಳೆಲ್ಲ ಇರುತ್ತೆ. ಅಂತಹ ಉಪಗ್ರಹಾದಿಗಳು ಕೈ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ಏನೆಲ್ಲ ಅನಾಹುತಗಳು ಮುಂದೆ ಸಂಭವಿಸಬಹುದು ಅಂತ ಹೇಳುವುದನ್ನು ಒಂದು ಸಾರಿ ಸ್ವಲ್ಪ ಊಹೆಯನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ. ಆನಂತರದಲ್ಲಿ ತಾಪಮಾನ ಹೇಳ್ತಕ್ಕಂಥದ್ದು ಏರಿಕೆ ಪ್ರಮಾಣದಲ್ಲೇ ಇರ್ತದೆ. ಮತ್ತು ಮಳೆಯ ಪ್ರಮಾಣವೂ ಆ ಸಮಯದಲ್ಲಿ ಜಾಸ್ತಿ ಆಗಿರ್ತದೆ. ಗಾಳಿಯ ಸಮೇತವೂ ಕೂಡ ಜಾಸ್ತಿ ಆಗಿರ್ತದೆ. ಎಲ್ಲವೂ ಕೂಡ ಈಗ ಇರ್ತಕ್ಕಂಥದ್ದರ ಜಾಸ್ತಿ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಆಗ್ನೇಯ ಮತ್ತು ದಕ್ಷಿಣದ ದಿಕ್ಕಿನಲ್ಲಿ ಪ್ರಕೃತಿ ವಿಕೋಪ ಹೇಳ್ತಕ್ಕಂಥದ್ದು ಅತಿಯಾಗಿ ಸಂಭವಿಸುತ್ತೆ. ಮತ್ತು ಆಗ್ನೇಯದ ದಿಕ್ಕಿನಲ್ಲಿ ಮಳೆ ನೀರನ್ನು ನಾವು ನೋಡಿರ್ತೇವೆ. ಆ ರೀತಿಯಲ್ಲಿ ರಕ್ತದ ಹೊಳೆ ಹೇಳ್ತಕ್ಕಂಥದ್ದು ಹರಿಯುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಭೂಮಿಯ ಮೇಲೆ ಒಳಗೆ ಏನೋ ದೊಡ್ಡದಾದಂಥ ರಣಭೀಕರವಾದಂಥ ಯುದ್ಧ ಸಂಭವಿಸುತ್ತೆ ಅಂತಿಲ್ಲ. ಆ ಸಮಯದಲ್ಲಿ ಮುಸುಕಿನ ಗುದ್ದಾಟ ಅಂತ ಹೇಳ್ತೇವೆ. ಒಳಗೆ ಯುದ್ಧಗಳು ಹೇಳ್ತಕ್ಕಂಥದ್ದು ನಡೀತದೆ. ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಒಂದು ರೀತಿಯಾದಂತಹ ವಿಷಯುಕ್ತವಾಗಿ ಒಬ್ಬರು ತೆಗಿತಕ್ಕಂಥ ಸಾಧ್ಯತೆಗಳು, ಮುಸುಕಿನ ಗುದ್ದಾಟ ಹೇಳ್ತಕ್ಕಂಥದ್ದು ನಡೀತದೆ. ಮತ್ತು ಮನೆಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗ ನಡೀತಕ್ಕಂಥ ಸಂಸಾರ ಹೇಳ್ತಕ್ಕಂಥ ಸೌಮ್ಯ ಸಂಸಾರವಾದರೂ ಕೂಡ ಮನೆಗಳಲ್ಲಿ ಸೌಮ್ಯತೆ ಹೇಳ್ತಕ್ಕಂಥದ್ದು ಇರುವುದಿಲ್ಲ. ಗಂಡನನ್ನು ಕಂಡ್ರೆ ಹೆಂಡತಿಗಾಗುವುದಿಲ್ಲ, ಹೆಂಡತಿಗೆ ಕಂಡ್ರೆ ಗಂಡನಿಗಾಗುವುದಿಲ್ಲ. ಈ ರೀತಿಯಾದಂತಹ ಸಮಸ್ಯೆಗಳು ಅತಿಯಾಗಿ ಜಾಸ್ತಿ ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಪ್ರೀತಿ ವಿಶ್ವಾಸ ಹೇಳ್ತಕ್ಕಂಥದ್ದಕ್ಕೆ ಆ ಸಮಯದಲ್ಲಿ
ಬೆಲೆಯೇ ಇಲ್ಲ ಹೇಳುವಂತಹ ರೀತಿಯಲ್ಲಿ ನಾವು ಮಾನವರಾಗಿರ್ತಕ್ಕಂಥವರು ಸೃಷ್ಟಿಯನ್ನು ಮಾಡಿಕೊಂಡು ಇರ್ತೇವೆ. ವಿಜ್ಞಾನಿಗಳಿಗೆ ಖಂಡಿತವಾಗಿಯೂ ಕೂಡ ಆಪತ್ತು ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಯಾಕೆ ಅಂತ ಕೇಳಿದರೆ, ಏನೋ ಮಾಡೋದಕ್ಕೆ ಹೋಗಿ ಏನೋ ಇನ್ನೊಂದು ಆಯಿತು ಅಂತ ಹೇಳಿದ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಆದರೆ ವಿಜ್ಞಾನಿಗಳಿಗೆ ಆಪತ್ತಾಯಿತು ಅಂತ ಹೇಳಿದರೆ ಅದು ಮನುಕುಲಕ್ಕೆ ಒಂದು ಆಪತ್ತು ಅಂತ ಹೇಳುವುದನ್ನು ನಾವು ಮರೀಲಿಕ್ಕಿಲ್ಲ. ಯಾಕೆ ಅಂತ ಕೇಳಿದರೆ, ವಿಜ್ಞಾನಿಯವರು ಓರ್ವ ವ್ಯಕ್ತಿಗಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದರೆ ಹೆಚ್ಚು ಕಡಿಮೆ ಒಂದು 100 ಜನ ವ್ಯಕ್ತಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಪಶ್ಚಿಮ ಸಮುದ್ರ ಹೇಳ್ತಕ್ಕಂಥದ್ರಲ್ಲಿ ವಿಷಪೂರಿತವಾದಂತಹ ಗಾಳಿ ಹೇಳ್ತಕ್ಕಂಥದ್ದು ಆಗ್ತದೆ. ಮತ್ತು ಅಷ್ಟೇ ಅಲ್ಲದೆ ಏನು ಮತ್ಸ್ಯಗಳು ಸಮುದ್ರದಲ್ಲಿ ವಿಶೇಷವಾಗಿ ಬೆಳೆಯುತ್ತದೆ, ಅಭಿವೃದ್ಧಿಗಳಿರ್ತದೆ, ಅದರ ಪ್ರಮಾಣದಲ್ಲಿ ಬಹುತೇಕವಾದಂತಹ ಕುಂಠಿತ ಹೇಳ್ತಕ್ಕಂಥದ್ದಾಗ್ತಾ ಇದೆ. ಮತ್ತು ಅಷ್ಟೇ ಅಲ್ಲದೆ ಬಹುತೇಕ ಕುಂಠಿತವಾಗಿ ಸಮುದ್ರ ನೀರಿನಲ್ಲಿ ವಿಷ ಹೇಳ್ತಕ್ಕಂಥದ್ದು ಪ್ರಮಾಣ ಜಾಸ್ತಿ ಆಗುವುದರಿಂದಾಗಿ ಪಶ್ಚಿಮದಿಂದ ಬರ್ತಕ್ಕಂತಹ ಗಾಳಿ ಹೇಳ್ತಕ್ಕಂಥದ್ದು ವಿಷಯುಕ್ತವಾಗಿ ಮನುಷ್ಯನ ದೇಹದ ಮೇಲೆ ಅದು ಮಾರಕವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಸಮಯ ಮತ್ತು ಸಂದರ್ಭದಲ್ಲಿ ಇತ್ಯಾದಿ ಗ್ರಹಗಳಿಗೆ ಅವರವರ ಗ್ರಹಗತಿಗಳ ಅನುಸಾರವಾಗಿ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಮತ್ತು ಅಷ್ಟೇ ಅಲ್ಲದೆ ದೇಶದ ರಾಜಕೀಯ ಚಿತ್ರಣದಲ್ಲಿ ಕೂಡ ಮಹಿಳೆಯರ ಕಾರುಬಾರು ಹೇಳ್ತಕ್ಕಂಥದ್ದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಮತ್ತು ಹೆಚ್ಚು ಕಡಿಮೆಯಾಗಿ ಒಂದು ಪ್ರಧಾನ ಮಂತ್ರಿ ಅಂತ ಕರಿತೇವೆ ಅಥವಾ ಪ್ರಧಾನ ಹುದ್ದೆ ಅಂತ ಕರಿತೇವೆ, ಅದರಲ್ಲಿ ಮಹಿಳೆಯರು ಕೂತ್ಕೊಳ್ಳುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಇದೆ. ಹೆಚ್ಚು ಕಡಿಮೆ ಈಗ ಒಂದು ಪುರುಷರ ಕೈಯಲ್ಲಿ ಹೇಗೆ ಆಳ್ವಿಕೆ ಇದೆಯೋ ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಸ್ತ್ರೀಯರ ಕೈಯಲ್ಲಿ ಇರುವ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಭಾರತದ ಶತ್ರು ರಾಷ್ಟ್ರ ಹೇಳ್ತಕ್ಕಂಥದ್ದು ಯಾವ್ಯಾವುದು ಇದೆಯೋ ಅವು ಒಂದು ರೀತಿಯಲ್ಲಿ ಮಿತ್ರರಾಗ್ತಾ ಬರ್ತಕ್ಕಂಥದ್ದನ್ನು ಕಾಣಬಹುದು. ಮತ್ತು ಮಿತ್ರ ರಾಷ್ಟ್ರದವರಿಂದ ನಮಗೆ ಒಳಗಿನೊಳಗೆ ಆಪತ್ತು ಹೇಳ್ತಕ್ಕಂಥದ್ದು ಕೂಡ ಕಾದಿರುತ್ತೆ. ಹಾಗಾಗಿ ನಾವು ಎಲ್ಲವಕ್ಕೂ ಕೂಡ ಸ್ವಲ್ಪ ಜಾಗೃತೆಯಿಂದ ಇದ್ದವಾಗ ಉತ್ತಮವಾಗುತ್ತೆ. ಮತ್ತು ಭಾರತ ಹೇಳ್ತಕ್ಕಂಥದ್ದು ಆಧುನಿಕ ಕ್ಷೇತ್ರದಲ್ಲಿ ಆಗಿರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಅದ್ಭುತವಾದಂತಹ ಹೆಸರನ್ನು ಮಾಡುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅಮೇರಿಕ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಹೀಗೆ ಯಾವುದೇ ದೇಶದಲ್ಲೂ ಕೂಡ ನಾವು ಊಹಿಸ್ಲಿಕ್ಕೂ ಸಾಧ್ಯವಾಗದೇ ಇದ್ದಂತಹ ಬ್ರಿಲಿಯಂಟ್ ಪರ್ಸನ್ಗಳು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು. ಅಂತಹ ಒಂದು ವಿದ್ಯಾವಂತ ಅಥವಾ ಮಿದುಳಿನ ಶಕ್ತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಂದಾಗಿ ಒಂದು ಹೆಮ್ಮೆ ಪಡುವಂತಹ ಇದರಲ್ಲಿ ಸಂಶಯ ಇರುವುದಿಲ್ಲ. ಅಂತಹ ವ್ಯಕ್ತಿಗಳಿಗೆ ಸಪೋರ್ಟು ಹೇಳ್ತಕ್ಕಂಥದ್ದು ಕೂಡ ಆ ಸಮಯದಲ್ಲಿ ಆಗ್ತಕ್ಕಂಥದ್ದು ಮತ್ತು ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇರತಕ್ಕಂಥದ್ದು. ವಿದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದ ದಕ್ಷಿಣ ಆಗಿರ್ಬೋದು, ಆನಂತರದಲ್ಲಿ ಉತ್ತರ ದಿಕ್ಕಿನಲ್ಲಾಗಿರ್ಬೋದು, ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂಥ ಈ ಒಂದು ತ್ರಿಕೋನ ರೀತಿಯಾದಂತಹ ಆ್ಯಂಗಲ್ ಅಂತ ಕರಿತೇವೆ. ಆ ಆ್ಯಂಗಲಿನಲ್ಲಿ ಬರ್ತಕ್ಕಂಥ ದೇಶದ ಹೊರಗಿನ ರಾಷ್ಟ್ರದವರಲ್ಲಿ ಅತಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಅನಂತರದಲ್ಲಿ ನಮ್ಮ ಭಾರತದಲ್ಲಿ ಭೂ
ಭೂಮಿಯ ಸಮಸ್ಯೆಯಲ್ಲಿ ಎಲ್ಲ ಒಂದು ರೀತಿಯಾದಂತಹ ಅತಿಯಾದ ವಿಕೋಪದ ಮಧ್ಯದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಹೇಳ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಹಾಗಾಗಿ ಆದಷ್ಟು ಭೂಮಿಗೆ ನೋವನ್ನು ಮಾಡದೇ ಇದ್ದರೆ ತುಂಬ ಉತ್ತಮ.